ಐತಿಹಾಸಿಕ ಕೋಟೆಗಳ ನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇವತ್ತು ವಿಶೇಷವಾಗಿ ವಕೀಲರ ಸಂಘದಿಂದ ದೊಡ್ಡ ಹಬ್ಬವನ್ನು ಆಚರಿಸ್ತಿರುವಂಥದ್ದು. ವಕೀಲರ ದಿನಾಚರಣೆ ಹಿನ್ನೆಲೆಯಲ್ಲಿ ವಕೀಲರ ಸಂಘದವರು ಈ ಬಾರಿ 25 ವರ್ಷಗಳ ಸಾರ್ಥಕ ಸೇವೆಯನ್ನು ಮಾಡಿರುವಂಥ ಹಿರಿಯ ವಕೀಲರಿಗೆ ಗೌರವಾರ್ಪಣೆ ಮಾಡುವ ಮೂಲಕ ಅವರ ಸೇವೆಯನ್ನು ಮತ್ತಷ್ಟು ಹಿಮ್ಮಡಿಗೊಳಿಸ್ತಿರುವಂಥದ್ದು. ಈಗ ನಮ್ಮೊಟ್ಟಿಗೆ 25 ವರ್ಷಗಳ ಸಾರ್ಥಕ ಸೇವೆಯನ್ನು ಮುಗಿಸಿರುವಂಥ ಹಿರಿಯ ವಕೀಲರೇ, ಅವರೊಟ್ಟಿಗೆ ಅವರ ಸಂಭ್ರಮನ ಹಂಚಿಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ, ತಮ್ಮ ಹೆಸರು ತಮಗೆ ಹೆಂಗ ಸರ್? ಕೆ ಚಂದ್ರಶೇಖರ್ ಅಂತ, ಚಂದ್ರಶೇಖರ್ ಚಿತ್ರದುರ್ಗ ವಕೀಲರಲ್ಲಿ ನಾನು ವಕೀಲನಾಗಿ 25 ವರ್ಷಗಳ ಸೇವೆಯನ್ನು ಮಾಡಿದ್ದೀನಿ. ಇದು ನನಗೆ ಭಾಳ ತೃಪ್ತಿಕರವಾಗಿದೆ. ಹಾಗೂ ಇದಕ್ಕೆ ನಾನು ವಕೀಲನಾಗಿ ನಾನಿಲ್ಲಿ ಬಂದು ಪ್ರಾಕ್ಟೀಸ್ ಮಾಡೋದಕ್ಕೆ, ಈ ಸೇವೆ ಸಲ್ಲಿಸೋದಕ್ಕೆ ನನ್ನ ತಂದೆ ತಾಯಿ, ನನ್ನ ಕುಟುಂಬದ ಸದಸ್ಯರು, ನನ್ನ ಕುಟುಂಬ ಇದು ಭಾಳ ಬೆನ್ನೆಲುಬಾಗಿದೆ. ನನ್ನ ಕಕ್ಷಿದಾರರು ಸಹ ನನಗೆ ಕೇಸುಗಳನ್ನು ನೀಡೋದ್ರ ಮೂಲಕ ನನಗೆ ಈ ಸೇವೆಯಲ್ಲಿ ಯಶಸ್ವಿಯಾಗಿ ಮುಂದುವರಿಯಲು ಎಲ್ಲರ ಸಹಕಾರ, ನ್ಯಾಯಾಧೀಶರ ಸಹಕಾರ, ನ್ಯಾಯಾಂಗ ಸಿಬ್ಬಂದಿ ಸಹಕಾರ, ನನ್ನ ಸ್ನೇಹಿತರ ಸಹಕಾರ ಹಾಗೂ ನಮ್ಮ ವಕೀಲ ತುಂಬ ಹಿರಿಯರ ಸಹಕಾರ, ಸೀನಿಯರ್ ಸಹಕಾರ, ಎಲ್ಲರ ಸಹಕಾರದಿಂದ 25 ವರ್ಷಗಳ ನನ್ನ ವೃತ್ತಿ ಬದುಕು ತೃಪ್ತಿಕರವಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಹೇಳಿ ಸರ್, 25 ವರ್ಷ ತಾವು 25 ವರ್ಷಗಳಲ್ಲಿ ಏನಾದರೂ ವಿಶೇಷವಾದಂಥ ಒಂದು ಪ್ರಕರಣವನ್ನು ನಾನು ಯಶಸ್ವಿಗೊಳಿಸಿದಲ್ಲಿ ತೃಪ್ತಿ ಇದೆ ಅನ್ನೋದು ಯಾವುದೇ ರೀತಿಯೋ, ಮತ್ತು ಸಂಘದ ಪರವಾಗಿ ತಾವು ಯಾವ ರೀತಿ ಶುಭಾಶಯ ಅರ್ಪಿಸ್ತೀರಿ ಸರ್? ನಾವು ವಕೀಲರಾಗಿ ನಾನು ವೃತ್ತಿ ಪ್ರಾರಂಭ ಮಾಡಿದ್ದು 2000 ಇಸ್ವಿ. ವಕೀಲ ವೃತ್ತಿ ಅಂದರೆ ಸೀನಿಯರ್ ಓರಿಯೆಂಟೆಡ್ ವರ್ಕ್ ಅಂತ. ಇದು ಯಾರೇ ಎಷ್ಟೇ ಬುದ್ಧಿವಂತರಿದ್ದರೂ ಕೂಡ, ಎಷ್ಟೇ ಸಬ್ಜೆಕ್ಟ್ ಮ್ಯಾಟ್ರಸ್ನ ತಿಳ್ಕೊಂಡಿದ್ರೂ ಕೂಡ ಅವರಿಗೊಬ್ಬರು ಸೀನಿಯರ್ ಅನ್ನೋರು ಬೇಕು, ಗೈಡ್ ಬೇಕು. ಬೇರೆ ವೃತ್ತಿಗಳನ್ನು ಹೋಲಿಸಿದರೆ ನಮ್ಮ ವಕೀಲರಲ್ಲಿ ಬರ್ತಕ್ಕಂಥ ಸಮಾಜದ ಪ್ರತಿಯೊಂದು ಹಂತದಿಂದಲೂ ಕಕ್ಷಿದಾರರು ನಮ್ಮ ಹತ್ರ ಬರ್ತಾರೆ. ಯಾವ ಕಕ್ಷಿದಾರರ ಮನಸ್ಥಿತಿ ಹೇಗಿದೆ ಏನು ಅನ್ನೋದನ್ನು ಫಸ್ಟ್ ನಾವು ತಿಳ್ಕೋಬೇಕು. ಅಂದರೆ ಕೆಲವು ದಿನಗಳ ಕಾಲ ಸೀನಿಯರ್ಸ್ದು ಮಾರ್ಗದರ್ಶನ ಬೇಕು. ಆ ಸೀನಿಯರ್ಸ್ ಮಾರ್ಗದರ್ಶನ ಇರೋದ್ರಿಂದಲೇ ನಾವು ನಮ್ಮ ಸ್ನೇಹಿತರು ಹೇಳಿದ ಪ್ರಕಾರ ವಕೀಲ ವೃತ್ತಿ ಮಾಡುವಾಗ ವಕೀಲರಷ್ಟೇ ಅಲ್ಲ, ನ್ಯಾಯಾಂಗ ಸಿಬ್ಬಂದಿಗಳು ಸಹಿತ ನಮಗೆ ಬೆನ್ನೆಲುಬಾಗಿರ್ತಾರೆ. ಹಾಗಾಗಿ ನಮ್ಮ ಕುಟುಂಬದವರು ಫಸ್ಟ್ ಬೆನ್ನೆಲುಬಾಗಿರ್ಬೇಕು. ಯಾಕೆಂದರೆ ನಮಗೆ ಟೈಮ್ ಸೆನ್ಸ್ ಇರಲ್ಲ. ಎಷ್ಟೊತ್ತಿಗೆ ಮನೆಯಿಂದ ಬಿಡ್ತೀವಿ, ಎಷ್ಟೊತ್ತಿಗೆ ಮತ್ತೆ ಮನೆ ಸೇರ್ತೀವಿ ಅನ್ನೋದು ಟೈಮ್ ಸೆನ್ಸ್ ಇರಲ್ಲ. ಸೊ ಹಾಗಾಗಿ ನಮ್ಮ ಕುಟುಂಬದ ಸದಸ್ಯರ ಸಹಕಾರ ತುಂಬ ಚೆನ್ನಾಗಿದ್ದರೆ ಮಾತ್ರ ನಾವು ವಕೀಲ ವೃತ್ತಿನಲ್ಲಿ ಒಂದು ಹಂತಕ್ಕೆ ಬರಲಿಕ್ಕೆ ಸಾಧ್ಯ. ಈಗ ನಮ್ಮ ಸಂಘದ ಹೇಳಬೇಕು ಅಂದರೆ ಇಲ್ಲಿ ಸೀನಿಯರ್ಸು ಜೂನಿಯರ್ಸ್ ಅನ್ನೋದು ತಾರತಮ್ಯ ಮಾಡಲ್ಲ ನಮ್ಮ ಸಂಘದವರು. ಯಾವುದೇ ಒಬ್ಬರು ಬಂದರೂ ಕೂಡ ಯಾವ ವಕೀಲರು ಯಾವ ಕೋರ್ಟಲ್ಲಿದ್ದಾರೆ ಅಂತ ಹೇಳೋವಂಥ ಔದಾರ್ಯ ನಮ್ಮ ಸೀನಿಯರ್ಸ್ ಇದೆ. ಹಾಗಾಗಿ ನಮ್ಮ ಸಂಘದವರು ಇವತ್ತು ನಮ್ಮ 25 ವರ್ಷದ ಸೇವೆಯನ್ನು ಗುರುತಿಸಿ ನಮಗೆ ಸನ್ಮಾನ ಮಾಡ್ತಿರೋದು ನಮಗೆ ಸಂತೋಷ ತಂದಿದೆ. ಓಕೆ ಸರ್, ಈಗ ತಾವು ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲಾ ವಕೀಲರಲ್ಲಿ ಸಾಂಸ್ಕೃತಿಕ ಬೀಜವನ್ನು ಬಿತ್ತಿದ್ದಾರೆ. ಯಾಕೆಂದರೆ ವಕೀಲರಾಗಿ ಅಷ್ಟೇ ಅಲ್ಲ, ಅವರೊಳಗಿರುವಂಥ ಕಲ್ಚರಲ್ ಆಕ್ಟಿವಿಟೀಸ್ಗಳನ್ನು ಮತ್ತು ಕಲಾವಿದರ ಸೃಷ್ಟಿ ಮಾಡಿದ್ದಾರೆ. ಇದ್ರ ಬಗ್ಗೆ ಮತ್ತು 20 ವರ್ಷಗಳ ಸೇವೆಗೆ ತಮ್ಮ ಅಭಿಪ್ರಾಯ? ನಾನು 2000ದಿಂದ ನಾನು ಇಲ್ಲಿವರೆಗೂ ವಕೀಲ ವೃತ್ತಿ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಸೀನಿಯರ್ ಆದ ಸಿ ವಿ ಲಕ್ಷ್ಮೀ ನರಸಿಂಹಮೂರ್ತಿ ಹತ್ರ ನಾವು ಇಲ್ಲಿವರೆಗೂ 2006 ತನಕ ನಾವು ವರ್ಕ್ ಮಾಡಿದ್ವಿ. ಅವರು ಎಕ್ಸ್ಪೈರ್ಡ್ ಆದಮೇಲೆ ಅವರಿಂದ ನಾವು ಎಲ್ಲ ಬ್ಯಾಂಕುಗಳಿಗೆ ಲೀಗಲ್ ಅಡ್ವೈಸರಿಗೆ ಅವರಿಂದ ನಾವು ಋಣ ಇನ್ನೂ ತೀರ್ಸೋಕ್ಕಾಗಿಲ್ಲ. ಅವ್ರು ಎಲ್ಲಿದ್ದರೂ ಈ ಮುಖಾಂತರ ಅವರಿಗೆ ನಾವು ಋಣ ತೀರ್ಸೋಕ್ಕೆ ಇದು ಮಾಡ್ತೀವಿ. ಅದೇ ರೀತಿ ನಾವು ಚಿತ್ರದುರ್ಗ ವಕೀಲರ ಸಂಘದಲ್ಲಿ ನಾನು 2000ದಿಂದ ಬಂದು ಇಲ್ಲಿವರೆಗೂ ಮಹಿಳಾ ವಕೀಲರಾಗಿರಲಿ, ಸೀನಿಯರ್ ಅಡ್ವೊಕೇಟ್ ಆಗಿರಲಿ, ಜೂನಿಯರ್ ಅಡ್ವೊಕೇಟ್ ಆಗಿರಲಿ, ಎಲ್ಲರ ಹತ್ರನೂ ಸಹ ಬಾಳ್ವೆಯಿಂದ ಇವತ್ತು ಈ ಮಟ್ಟಕ್ಕೆ ಎಲ್ಲ ಸಹಕಾರದಿಂದ, ಫ್ರೆಂಡ್ಸಿಂದ ಎಲ್ಲ ಸಹಕಾರದಿಂದ ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಅದೇ ರೀತಿ ಕಕ್ಷಿದಾರಿಗೂ ಒಳ್ಳೇದು ಮಾಡಿದ್ವಿ. ಅದೇ ರೀತಿ ನಮ್ಮ ಕಲಾ ಬಳಗ ಅಂಥೇಳಿ ಏನು ಮಾಡ್ಕೊಂಡಿದ್ದೀವೋ ಆ ಕಲಾ ಬಳಗದಿಂದಲೂ ನಮ್ಮ ಸೀನಿಯರ್ಸ್ ದಯಾನಂದ್ ಆಗಿರಲಿ, ಶಿವ ಯಾದವ್ ಆಗಿರಲಿ, ಶರಣಪ್ಪರಾಗಿರಲಿ, ಮತ್ತು ನಮ್ಮ ಗುರು ಆಗಿರಲಿ, ಮತ್ತು ಎಲ್ಲ ರೀತಿಯಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. 3 ಸಲ ಮತ್ತು 6ನೇ ತಾರೀಕು ನಮ್ಮ ಕಲಾ ಬಳಗದಿಂದ ಕುರುಕ್ಷೇತ್ರ ನಾಟಕವನ್ನು 3ನೇ ಬಾರಿಗೆ ಆಡ್ತಿದ್ದಾರೆ. ಎಲ್ಲ ಸಾರ್ವಜನಿಕರು ಬಂದು ಆ ನಾಟಕವನ್ನು ಯಶಸ್ವಿ ಮಾಡ್ಬೇಕಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿಯಾಗಿ ನಮ್ಮ ಆಗು ಹೋಗುಗಳಿಗೆ ಮಹಿಳಾ ವಕೀಲರುಗಳಿಗೆ, ಸೀನಿಯರ್ಗಳಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಿದ್ದ. ಇದೇ ಥರನೂ ನಮ್ಮ ಇರೋ ತನಕನೂ ಸಹಬಾಳ್ವೆಯಿಂದ ನಡ್ಕೊಂಡು ಹೋಗ್ಬೇಕಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಾವು ಸರ್, ಈಗ ತಮ್ಮ ವಿಶೇಷ ಅನಿಸುತ್ತೆ 25 ವರ್ಷಗಳ ವಿಶೇಷ? ನಾನು 2000 ಇಸ್ವಿನಲ್ಲಿ ವಕೀಲ ವೃತ್ತಿ ಪ್ರಾಕ್ಟೀಸಿಗೆ ಬಂದಿದ್ದು ನನಗೆ ತೃಪ್ತಿ ತಂದಿದೆ. ನಾನು ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಎಲ್ಲಿಗೆ ಹೋದ್ರೂ ನಮ್ಮದೇ ಆದಂಥ ಒಂದು ಗೌರವ ಸಿಗುತ್ತೆ. ವಕೀಲರಂದರೆ ಏನೋ ಒಂಥರ ಗೌರವ ಸಿಗುತ್ತೆ. ಆದ್ದರಿಂದ ನನಗೆ ತೃಪ್ತಿ ಇದೆ. ಸೊ ಒಟ್ಟಾರೆಯಾಗಿ ಇವತ್ತಿನ
ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಭೂಷಣ ಅಂತ ಇನ್ನೂ ಉಳಿದಂತೆ ಇವರನ್ನು ಸೇರಿದಂತೆ ಇನ್ನೂ ಅನೇಕರು ಈ ಒಂದು ಬೆಳ್ಳಿ ಹಬ್ಬವನ್ನು ಆಚರಿಸ್ತಾರೆ. ಈ ಬೆಳ್ಳಿ ಹಬ್ಬ ಸುವರ್ಣ ಮಹೋತ್ಸವ ಆಗಲಿ, ಚಿತ್ರದುರ್ಗ ಜಿಲ್ಲೆಯ ವಕೀಲರು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮಾದರಿ ಆಗಲಿ ಕೂಡ ನಾವು ಕೂಡ ವಿಶೇಷ ಶುಭಾಶಯ ಅರ್ಪಿಸ್ತೇವೆ. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ಮಾದೇಶ್ವರ ಜಿಟಿ ನ್ಯೂಸ್, ಚಿತ್ರದುರ್ಗ.